ಹಾಯ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಸಿಂಪಲಾಗಿ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೇನೆ. ಅಕ್ಕಿದು ರೇಷನಲ್ಲಿ ಸಿಗುವ ಬೆಳ್ತಿಗೆ ಅಕ್ಕಿ ಆಯಿತಾ. ಇದು ಸಿಂಪಲಾಗಿ ನಿಮಗೆ ಅಕ್ಕಿ ರೊಟ್ಟಿ ಮಾಡ್ಬೋದು. ಇದನ್ನು ನಾನು ನಿನ್ನೆ ರಾತ್ರಿ ನೆನೆ ಹಾಕಿದ್ದೇನೆ. ರಾತ್ರಿ ನೆನೆ ಹಾಕಿದರೆ ಬೆಳಿಗ್ಗೆ ಮಾಡ್ಬೋದು ತಿಂಡಿಗೆ. 4-5 ಗಂಟೆ ಮುಂಚೆ ನೆನೆ ಹಾಕಿದರೆ ಆಗ್ತದೆ. ಈಗ ಅದನ್ನು ಚೆನ್ನಾಗಿ ಅದರ ಕಸ ಎಲ್ಲ ತೆಗೆದು ಅದಕ್ಕೆ ಒಂದು ಚೊಂಬು ನೀರು ಹಾಕಬೇಕು. ರಾತ್ರಿ ನೆನೆ ಹಾಕಬೇಕು. ನಾನು ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಮಾಡಲಿಕ್ಕೆ ನೋಡಿ. ಒಮ್ಮೆ ಅದರ ನೀರನ್ನು ತೆಗೀರಿ ಫಸ್ಟಿಗೆ, ಮತ್ತು ಬೆಳಿಗ್ಗೆ ಚೆನ್ನಾಗಿ ತೊಳಿಬೇಕು. ಇದು ಮರುದಿವಸ ಬೆಳಿಗ್ಗೆ ಚೆನ್ನಾಗಿ ಅದು ನೆನೆಯಾಗಿರ್ತದೆ ಅಕ್ಕಿ, ಅದನ್ನು ಚೆನ್ನಾಗಿ ತೊಳಿಬೇಕು ಆಯಿತಾ. ಇದು ಬೆಳ್ತಿಗೆ ಅಕ್ಕಿ ರೇಷನಲ್ಲಿ ಸಿಗುವುದು. ನೀವು ಯಾವುದೇ ಬೆಳ್ತಿಗೆ ಅಕ್ಕಿ ಆಗ್ತದೆ, ಬೇರೆ ಬೆಳ್ತಿಗೆ ಅಕ್ಕಿ, ಸೋನಾ ಮಸೂರಿ ಅಕ್ಕಿ, ಯಾವ ಅಕ್ಕಿಯಲ್ಲಿ ಸಹ, ಅಂದರೆ ಬೆಳ್ತಿಗೆ ಅಕ್ಕಿ ಆಗಬೇಕು ಮಾತ್ರ, ಅದರಲ್ಲಿ ಮಾಡಲಿಕ್ಕೆ ಆಗ್ತದೆ. ಚೆನ್ನಾಗಿ ತೊಳೀರಿ 4-5 ಸಲ ಆಯಿತಾ. ಅದರಲ್ಲಿ ಇಲ್ಲದ್ರೆ ತುಂಬ ಎಲ್ಲ ಇದಿರ್ತದಲ್ಲ, ಸರಿಯಾಗಿ ತೊಳಿಬೇಕು ಆಯಿತಾ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಿ, ನಮಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಮಗೆ ಚಾನಲನ್ನು ಯಾವಾಗಲೂ ಸಹ ನೋಡ್ತಾ ಇರಿ ಆಯಿತಾ. ಈಗ ಒಂದು ಮಿಕ್ಸಿ ಜಾರಿಗೆ ಅದನ್ನು ಹಾಕಿ ಕಡೆಯುವ. ನಾನು ಈಗ ಅದಕ್ಕೆ 2 ಲೋಟ ಅಕ್ಕಿ ಹಾಕಿದ್ದೇನೆ ಆಯಿತಾ. ಇದಕ್ಕೆ ಬೇರೆ ಎಂತ ಸಹ ಹಾಕಲಿಕ್ಕಿಲ್ಲ. ನಮ್ಮಲ್ಲಿ ರಾತ್ರಿ ಉಳಿದಿರ್ತದಲ್ಲ ಅನ್ನ ಉಂಟಲ್ಲ, ಯಾವುದೇ ಅನ್ನ ಆಗ್ತದೆ. ನಮ್ಮಲ್ಲಿ ನಾವು ಕಜೆ ಹಾಕಿ ಊಟ ಮಾಡೋದಲ್ಲ, ಅದಕ್ಕೆ ನಾನು ಅದನ್ನೇ, ನಮಗೆ ಉಳಿದದ ಅನ್ನ ಇದ್ದರೆ ಅದರಲ್ಲಿ 1 ಕಪ್ಪಷ್ಟು ಅನ್ನ ಹಾಕಿದ್ದೇನೆ ನಾನು. ಅದಕ್ಕೆ ಖಾಲಿ ಆಗೋದಿಲ್ಲ, ಅನ್ನ ಹಾಕಲೇಬೇಕು. ಮಾತ್ರ ಯಾವುದೇ ಸಹ ಆಗ್ತದೆ, ಬಿಳಿ ಅಕ್ಕಿದು ಸಹ ಆಗ್ತದೆ, ಬೇರೆ ಯಾವುದೇ ಅಕ್ಕಿದು. ಒಟ್ಟಾರೆ ನಾವು ಊಟ ಮಾಡುವ ಅನ್ನವನ್ನು ಹಾಕಬೇಕು. ಮತ್ತು ಒಂದು ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಬಿ ಆಯಿತಾ. ಎಷ್ಟು ಸಿಂಪಲಾಗಿ ಈಗ ರುಬ್ಬಿ ಆಯಿತು. ನಮ್ಮ ಚಾನಲನ್ನು ಯಾವಾಗಲೂ ನೋಡ್ತಾ ಇರಿ ಆಯಿತಾ. ಎಲ್ಲರೂ ಸಹ ಸಪೋರ್ಟ್ ಮಾಡಿ ನಮಗೆ ನೋಡಿ. ಇದಕ್ಕೆ ಎಂತ ಸಹ ಹಾಕಲಿಕ್ಕಿಲ್ಲ, ಸೋಡಾ ಹುಡಿ ಅದು ಎಂತ ಸಹ ಹಾಕಲಿಕ್ಕಿಲ್ಲ. ಆಗಲೇ ಮತ್ತು ಇದು ಅಕ್ಕಿ ರೊಟ್ಟಿ ಮಾಡುವುದು. ಮಾತ್ರ ಬಿಸಿ ಇರುವಾಗಲೇ ತಿನ್ನಬೇಕು. ಮಾತ್ರ ಸ್ವಲ್ಪ ಹೊತ್ತಾದ ಮೇಲೆ ಅದು ಇದಾಗ್ತದೆ, ಅದಕ್ಕೋಸ್ಕರ ಬಿಸಿ ಇರುವಾಗಲೇ ತಿನ್ನಬೇಕು. ಇದು ಮಾಡಬೇಕು, ಆಗಾಗಲೇ ಮಾಡಿ ತಿನ್ನಬೇಕು ಆಯಿತಾ. ಈಗ ಒಂದು ಕಬ್ಬಿಣದ ಕಾವಲಿಗೆ ಯಾವುದೇ ತವ ಸಹ ಆಗ್ತದೆ. ಸ್ವಲ್ಪ ಎಣ್ಣೆ ಹಾಕಬೇಕು, ಅಂದರೆ ಜಾಸ್ತಿ ಎಣ್ಣೆ ಹಾಕಿದರೆ ಅದು ಬಿಡಿಸುವಾಗ ಬರೋದಿಲ್ಲ ಬಿಡಿಸಲಿಕ್ಕೆ. ಎಣ್ಣೆ ಪಸೆ ಸ್ವಲ್ಪ, ಅಂದರೆ ಸ್ವಲ್ಪ ಸಾಕು, ಏಳಲಿಕ್ಕೆ ಮಾತ್ರ. ಅದು ದೋಸೆ ರೊಟ್ಟಿ ಏಳಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ, ಅಂದರೆ ಸ್ವಲ್ಪ ಪಸೆ ಸಾಕು ಎಣ್ಣೆ. ನಾವು ಇದು ಕಾವಲಿಗೆ ಎಳ್ಳೆಣ್ಣೆ ಹಾಕೋದು, ಅದಕ್ಕೋಸ್ಕರ ಅದೇ ಎಣ್ಣೆಯನ್ನು ನಾನು ಯೂಸ್ ಮಾಡಿದ್ದೇನೆ. ಅದು ಪಸೆ ಇರಬಾರ್ದು, ಮಾತ್ರ ಸ್ವಲ್ಪ ಒರೆಸಿ ತೆಗೆಯಿರಿ ಇದನ್ನು, ಎಣ್ಣೆಯ ಪಸೆ ಇದ್ದರೆ, ಯಾಕೆಂದರೆ ಅದು ಬಿಡಿಸಲಿಕ್ಕೆ ಬರೋದಿಲ್ಲ ಇಲ್ಲದ್ರೆ. ನೋಡಿ ಈಗ ಅದನ್ನು ಚೆನ್ನಾಗಿ ಈ ಥರ ಮಾಡಬೇಕು ನೋಡಿ. ಅಂತೆ ಎಷ್ಟು ಸಿಂಪಲಲ್ಲ, ರೆಡಿ, ಎಷ್ಟು ಸುಲಭದಲ್ಲಿ ಆಗ್ತದೆ. ಈ ಥರ ಬಿಡಿಸಬೇಕು ನೋಡಿ. ಅಂತೆ ಒಂದು 2 ನಿಮಿಷ ಅದು ಕಾಯಬೇಕು ನೋಡಿ. ಎಷ್ಟು ಸ್ವಲ್ಪ ಗರಿ ಆಗ್ತದೆ. ಸ್ವಲ್ಪ ಜಾಸ್ತಿ ಕಾಯಿದರೆ ಗರಿ ಬರ್ತದೆ ನೋಡಿ. ಅಂತ ಎಷ್ಟು ಸುಲಭದಲ್ಲಿ ಬರ್ತದಲ್ಲ, ಎಷ್ಟು ಸಿಂಪಲಲ್ಲ ಮಾಡಲಿಕ್ಕೆ. ದಿವಸ ಆಗಲು ಬೆಳಗ್ಗೆ ಎಂತ ತಿಂಡಿ ಮಾಡೋದು ಅಂತ ಅದೇ ಇದಿರ್ತದಲ್ಲ ಕೆಲವರಿಗೆ, ನಮಗೆ ಸಹ ಹಾಗೆ. ಅದಕ್ಕೆ ನಾವು ಒಂದೊಂದು ರೀತಿದ್ದು ತಿಂಡಿ ಮಾಡುವುದು ನೋಡಿ. ಇನ್ನೊಂದು ರೊಟ್ಟಿ ಮಾಡ್ತಾ ಇದ್ದೇನೆ, ಎಷ್ಟು ಸಿಂಪಲಾಗಿ ನೋಡಿ. ಜಾಸ್ತಿ ಎಣ್ಣೆ ಹಾಕಬೇಡಿ ಮಾತ್ರ. ಎಣ್ಣೆ ಹಾಕಿದರೆ ನೋಡಿ ಆ ಥರ ಬರ್ತದೆ, ಹೇಳ್ತದೆ ಅಲ್ಲಿ ಪಸೆ ಸ್ವಲ್ಪ, ಅಂದರೆ ಸ್ವಲ್ಪ ಎಣ್ಣೆ ಪಸೆ
ಮುಟ್ಟಿಸಿದರೆ ಸಾಕು. ಈಗ ನೋಡಿ ಕಾಯ್ತು ನೋಡಿ ಎಷ್ಟು ಬೇಗ ಆಗ್ತದೆ. ಬಿಸಿ ಬಿಸಿ ಇರಬೇಕು ಮಾತ್ರ, ಬಿಸಿ ಇರುವಾಗಲೇ ತಿನ್ನಬೇಕು. ಎಷ್ಟು ಸುಲಭ ಅಲ್ಲ ಮಾಡೋದು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ನೋಡಿ, ನಮಗೊಂದು ಲೈಕ್ ಮಾಡಿ ಆಯಿತು, ಸಪೋರ್ಟ್ ಮಾಡಿ. ಎಲ್ಲರೂ ಸಹ ನೋಡ್ತಾ ಇರಿ ಯಾವಾಗಲೂ ನಮ್ಮ ಚಾನಲಲ್ಲಿ ನೋಡಿ ಅಂತ. ಎಷ್ಟೊಂದು ವೆರೈಟಿ ಅಡುಗೆ ಎಲ್ಲ ಮಾಡಿದ್ದೇನೆ ನಾನು. ಮಾತ್ರ ಯಾರು ಸಹ ಸಪೋರ್ಟ್ ಮಾಡಲಿಲ್ಲ ಇಷ್ಟ ತನಕ ನಮಗೆ. ನೋಡಿ ಈ ಥರ ಜಾಸ್ತಿ ಎಣ್ಣೆ ಹಾಕಬಾರ್ದು, ಅದು ಹೇಳ್ತದೆ ಪುನಃ ಹಿಂದೆ ಬರ್ತದೆ ನಾವು ಬಿಡಿಸುವಾಗ. ಎಣ್ಣೆ ಸ್ವಲ್ಪ ಸಾಕು. ಎಣ್ಣೆ ಪಸೆ ಇದ್ದರೆ ಸ್ವಲ್ಪ ಒರೆಸಿ ತೆಗೀರಿ ಆಯಿತಾ. ನೋಡಿ ಅಂತೆ ಎಷ್ಟು ಸುಲಭ ಅಲ್ಲ, ದಿಢೀರನೆ ಮಾಡಲಿಕ್ಕೆ ಆಗ್ತದೆ. ಅದನ್ನು ಚಟ್ನಿಯೊಟ್ಟಿಗೆ ಎಷ್ಟು ಚೆನ್ನಾಗಿ ಆಗ್ತದೆ ನೋಡಿ ಅಂತೆ. ಚಟ್ನಿ ಸಹ ಮಾಡಿದ್ದೇನೆ ನೋಡಿ ಅಂತೆ, ಎಷ್ಟು ಚೆನ್ನಾಗಿದೆ ಅಲ್ವಾ. ಯಾವಾಗಲೂ ನಮಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಆಯಿತಾ. ಬಾಯ್. ಈ ವಿಡಿಯೋವನ್ನು ನೋಡಿದ್ದಕ್ಕೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು.